625ಕ್ಕೆ 625 ಮಾರ್ಕ್ಸ್ಗಳನ್ನು ತೆಗೆದುಕೊಂಡು ರಾಜ್ಯಕ್ಕೆ ಪ್ರಥಮ ಸ್ಥಾನ ತೆಗೆದುಕೊಂಡಿರ್ತಕ್ಕಂತಹ ಮಾತಾ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ನ ಇಲ್ಲಿ ವಿದ್ಯಾರ್ಥಿ ನಮಿತಾ ಅವರಿದ್ದಾರೆ. ಬನ್ನಿ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಇವತ್ತು 625ಕ್ಕೆ 625 ಅಂಕವನ್ನು ತೆಗೆದುಕೊಂಡಿದ್ದೀರಿ, ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಿದೆ ಸರ್. ಆ ಫೀಲಿಂಗ್ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ. ಇದನ್ನೇ ಎಕ್ಸ್ಪೆಕ್ಟ್ ಮಾಡಿದ್ದೆ, ಸೊ ಇದೇ ಡ್ರೀಮ್ ಇತ್ತು, ಅದು ನಿಜ ಆಗಿದೆ. ತುಂಬ ಖುಷಿ ಆಗ್ತಿದೆ ಸರ್. ಮೇಡಮ್, ಇವಾಗ ಸ್ಟಡೀಸ್ ಎಲ್ಲ ಯಾವ ರೀತಿಯಾಗಿ ಮಾಡ್ತಾ ಇದ್ರಿ ನೀವು? ಫುಲ್ ಡೇ ನಾನು ಸ್ಟಡೀಸ್ಗೆ ಡೆಡಿಕೇಟ್ ಮಾಡ್ತಿದ್ದೆ ಸರ್. ಸ್ಕೂಲಿಂದ ತುಂಬ ಸಪೋರ್ಟ್ ಸಿಕ್ತು. ಟೀಚರ್ಸ್ ಎಲ್ಲ ತುಂಬ ಚೆನ್ನಾಗಿ ಗೈಡೆನ್ಸ್ ಕೊಡ್ತಿದ್ರು. ಸೊ ಮ್ಯಾಕ್ಸಿಮಮ್ ಟೈಮ್ ಸ್ಕೂಲಲ್ಲೇ ಕಳೆದಿದ್ದೀನಿ. ಎಕ್ಸಾಮ್ ಯಾವಾಗ ಹತ್ತಿರ ಬಂತು ಅವಾಗ ಸ್ಕೂಲ್ ಟೈಮಿಂಗ್ಸ್ ಎಕ್ಸ್ಟೆಂಡ್ ಮಾಡಿದ್ರು, 6 ಮಾಡಿದ್ರು, ಆಮೇಲೆ 7 ಮಾಡಿದ್ರು. ಸೊ ಇಲ್ಲೇ ಫುಲ್ಲು ಪ್ರಿಪೇರ್ ಆಗ್ತಿದ್ವಿ. ಆ್ಯಂಡ್ ನಾನು ಮ್ಯಾನೇಜ್ಮೆಂಟ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ, ಎಲ್ಲ ಥರ ಸಪೋರ್ಟ್ ಕೊಟ್ಟಿದ್ದಾರೆ. ಪ್ರಿನ್ಸಿಪಲ್ ಮ್ಯಾಮ್ನ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಟೀಚರ್ಸು ಆ್ಯಂಡ್ ಪೇರೆಂಟ್ಸ್ದು ತುಂಬ ಸಪೋರ್ಟ್ ಇತ್ತು. ಎಲ್ಲರಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವಾಗ 625ಕ್ಕೆ 625 ತೆಗೆದುಕೊಂಡು ರಿಸಲ್ಟ್ ಬಂದಾಗ ನಿಮ್ಮ ಪೇರೆಂಟ್ಸ್ ರಿಯಾಕ್ಷನ್ ಹೆಂಗಿತ್ತು? ಅವ್ರಿಗೆ ತುಂಬ ಖುಷಿ ಆಯಿತು ಸರ್. ಅವ್ರು ಇದನ್ನೇ ಎಕ್ಸ್ಪೆಕ್ಟ್ ಮಾಡಿದರು, ಅದೇ ಹೋಪ್ಸ್ ಇತ್ತು ಅವ್ರಿಗೆ. ಇದು ರಿಸಲ್ಟ್ ಬಂದಿದ್ದಕ್ಕೆ ತುಂಬ ಖುಷಿಯಾಗಿದೆ ಸರ್ ಅವ್ರಿಗೆ. ನಿಮಗೆ ಇವಾಗ ಎಕ್ಸಾಮ್ ಬರೆದಿದ್ರಿ, ಇವಾಗ 625 ತೆಗೆದುಕೊಳ್ತೀನಿ ನಿಮ್ಮಲ್ಲಿ ಅಂದ್ಕೊಂಡಿದ್ರಿ. ಸೊ ಇವತ್ತು ಕೂಡ ನಿಮಗೆ ಫಸ್ಟ್ ಯಾರು ಈ ವಿಷಯನ ತಲುಪಿಸ್ತಾರೆ ಅಂತ ತಿಳಿಸಿದ್ದು ಅಮ್ಮ ತಿಳಿಸಿದ್ದು ಸರ್. ಅವ್ರು ಹೇಳಿದ್ದು ಅವ್ರಿಗೆ ತುಂಬ ಖುಷಿಯಾಗಿತ್ತು. ಸೊ ಅದೇ ಎಕ್ಸ್ಪೆಕ್ಟೇಷನ್ ಇತ್ತು, ಅದೇ ಥರ ರಿಸಲ್ಟ್ ಬಂದಿದೆ. ಇವಾಗ SSLC ಮುಗೀತು, ಇನ್ನು PUC ನೆಕ್ಸ್ಟ್ ಏನು ಮಾಡ್ತೀರಿ? ಕಾಮರ್ಸ್ ಸರ್, ಕಾಮರ್ಸ್ CS ಆಗಬೇಕು ಅಂತ, ಕಂಪ್ನಿ ಸೆಕ್ರೆಟ್ರಿ. ಆಮೇಲೆ ಇವಾಗ CA ಆಗಿಬಿಟ್ಟು ಅಂದರೆ ಆಮೇಲೆ ನಿಮ್ಮ ಬರ್ತಕ್ಕಂತಹ ಮುಂದಿನ ವಿದ್ಯಾರ್ಥಿಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಏನಿಲ್ಲ, ಸ್ಟಡೀಸ್ನ ಬರ್ಡನಾಗಿ ತೊಗೋಬಾರ್ದು, ಅದನ್ನು ಎಂಜಾಯ್ ಮಾಡಬೇಕು ಸ್ಟಡೀಸ್ನ. ಆಮೇಲೆ ಏನೇ ಕಾನ್ಸೆಪ್ಟ್ ಇದ್ರೂ ಅದನ್ನು ಬಹೆಟ್ ಹೊಡಿಬಾರ್ದು, ಅರ್ಥ ಮಾಡ್ಕೊಂಡು ಓದಬೇಕು. ತುಂಬ ಪ್ರೆಷರೈಸು ಆಗಬಾರ್ದು. ಸೊ ಕೇಳಿದ್ರಲ್ಲ, ಏನಂತಂದರೆ 625ಕ್ಕೆ 625 ನನಗೆ ತೆಗೆದುಕೊಳ್ಳೋಕ್ಕೆ ಬಹಳ ಸುಲಭವಾಗಿತ್ತು. ಯಾಕಂತಂದರೆ ನಾನು ಎಲ್ಲ ಕಾನ್ಸೆಪ್ಟನ್ನು ಕ್ಲಿಯರಾಗಿ ಅರ್ಥವನ್ನು ಮಾಡ್ಕೊತಾ ಇದ್ದೆ, ಯಾವುದನ್ನು ಕೂಡ ಬೈ ಹಾರ್ಟ್ ಮಾಡ್ತಾ ಇರಲಿಲ್ಲ. ಎಲ್ಲವನ್ನು ಕೂಡ ನಮ್ಮ ಶಿಕ್ಷಕರು ನನಗೆ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದರು, ಮತ್ತು ನಮ್ಮ ಮುಖ್ಯೋಪಾಧ್ಯಾಯರು ಕೂಡ ನನಗೆ ತುಂಬ ಪ್ರೋತ್ಸಾಹ ಕೊಟ್ಟರು. ಮತ್ತು ಇವತ್ತು ರಿಸಲ್ಟ್ ಬಂದಾಗ ನನ್ನ ತಾಯಿ ಏನು ಒಂದು ನನಗೆ 625ಕ್ಕೆ 625 ಬಂತು ಅಂದರು, ಆವಾಗ ನಾನು ತುಂಬ ಸರ್ಪ್ರೈಸ್ ಆಗಿದ್ದೆ ಅನ್ನೋ ಮಾತುಗಳನ್ನು ನಮಿತಾ ಅವರು ಆಡಿದರು ಅಂತ ಹೇಳ್ತಾ, ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ನಟರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ನಿಮ್ಮ ಮಗಳು 625ಕ್ಕೆ 625 ತೆಗೆದುಕೊಂಡು ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ತೆಗೆದುಕೊಂಡಿದ್ದಾರೆ, ಏನು ಹೇಳ್ತೀರಿ ಸರ್? ತುಂಬ ಖುಷಿ ಆಗುತ್ತೆ ಸರ್. ಯಾಕಂದರೆ ಅವಳದು ಇದು 1 ವರ್ಷದ ಡ್ರೀಮ್ ಇರಲಿಲ್ಲ. ಸೊ 3 to 4 ಇಯರ್ಸಿಂದ ಅವಳು ಸ್ಟೇಟ್ ರ್ಯಾಂಕ್ ಬರಬೇಕು ಅಂತ ಅಂದ್ಕೊಂಡಿದ್ಲು. ಸೊ ಆ ಥರನೇ ಹಾರ್ಡ್ ವರ್ಕ್ ಮಾಡಿದ್ದು ಕೂಡ. ಸೊ ಹಾಗಾಗಿ ಬಂದಿದ್ದಾಳೆ ಸರ್. ಎಷ್ಟು ಖುಷಿ ಆಗ್ತದೆ? ತುಂಬ ಖುಷಿ ಆಗ್ತಾ ಇದೆ ಸರ್. ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ, ಬಟ್ ನಾವಿಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ. ಒಂದು 12:15 ಆಗಿತ್ತು, TV ನೋಡ್ತಾ ಇದ್ವಿ. ಸೊ ಹಸ್ಬೆಂಡ್ ಔಟ್ ಆಫ್ ಸ್ಟೇಷನು, ಅವ್ರು ಹೇಳಿದರು ನಮಿತಾ ನೇಮ್ ಬರ್ತಾ ಇದೆ ನೋಡು ಅಂತ. ಬಟ್ ಇಲ್ಲಿ ಬಂದು ನೋಡಿದಾಗ ಬರಲಿಲ್ಲ. ಒಂದು ಸೆಕೆಂಡು ಏನೋ ಅನಿಸ್ತು, ಎಲ್ಲರದು ನೇಮ್ ಬರ್ತಾ ಇದೆ, ನನ್ನ ಮಗಳದ್ದು ಬಂದಿಲ್ವಾ ಅಂತ. ಬಟ್ ಆಮೇಲೆ ನೋಡಿದೆ ನಮಿತಾ ಅಂತ ಬಂದಾಗ ತುಂಬ ಖುಷಿ ಆಯಿತು ಸರ್. ಬಟ್ ಅವಳು ಇಲ್ಲಿ ಇರಲಿಲ್ಲ, ಬರ್ತೀನಿ ಅಂತ ಮನೆಯಿಂದ ಹೇಳಿದ್ಲು. ಕಾಲ್ ಮಾಡಿ ಮತ್ತೆ ಹೋಗಿ ಕರ್ಕೊಂಡ್ಬಂದ್ವಿ ಸರ್. ಸ್ಟಡೀಸ್ ಎಲ್ಲ ಮಾಡ್ತಾ ಇದ್ಲು ಸರ್. ಇವಾಗ ಅವಳದು ಸ್ಟೇಟ್ ರ್ಯಾಂಕ್ ಬರಲೇಬೇಕು ಅಂತ ಅವಳು ಪ್ರಿಪೇರ್ ಆಗಬೇಕಾರೆ ಸೊ ಹಾರ್ಡ್ ವರ್ಕು ಕೂಡ ಮಾಡ್ತಾಯಿದ್ಲು. ಮಾರ್ನಿಂಗ್ ಒಂದು 5 o'clock ಎದ್ದೊಳ್ತಿದ್ಲು. ಆಮೇಲೆ ಏನೋ ವರ್ಕ್ ಇದ್ದರೆ ಮಾಡ್ತಾಯಿದ್ಲು, ಏನಂತ ಓದೋದಿದ್ರೆ ಓದ್ತಾಯಿದ್ಲು. ಅದಾದಮೇಲೆ 8:30 ಸ್ಕೂಲ್ ಟೈಮಿಂಗು. ಅದಾದಮೇಲೆ 4 o'clock ಲೆಟ್ ಆಫು. ಅದು ಎಕ್ಸ್ಟೆಂಡ್ ಆಯಿತು ಆಮೇಲೆ 5 o'clock, 6 o'clock, 7 o'clock, ಅಪ್ ಟು 7 o'clock ಆಯಿತು. ಅದಾದಮೇಲೆ ಮತ್ತೆ ಬಂದು 2 hours 3 hours ಏನಂತರೂ ವರ್ಕ್ ಇದ್ದರೆ ಮಾಡ್ತಾಯಿದ್ಲು. ಅದಾದಮೇಲೆ ಮಲ್ಕೋತಾ ಇದ್ಲು 9:30 ಹಾಗೆ. ಸೊ ಅದೇ ರೂಟೀನ್ ಇತ್ತು ಸರ್ ಅವಳು. ಇವತ್ತು ನಿಮ್ಮ ಶಾಲೆ ವಿದ್ಯಾರ್ಥಿನಿ 625ಕ್ಕೆ 625 ತೆಗೆದುಕೊಂಡಿದ್ದಾರೆ, ಹೇಗೆ ಅನಿಸ್ತಾ ಇದೆ? ಬಹಳ ಖುಷಿ ಆಗ್ತಾ ಇದೆ. ಸೊ ಇದು ನನ್ನ ಎವರ್ ಡ್ರೀಮ್ ಇದು. ಸೊ ಇದನ್ನು ಸಾಧನೆ ಮಾಡಲೇಬೇಕು ಅಂತ ಕಳೆದ 3 ವರ್ಷಗಳಿಂದ ನಾವು 100% ರಿಸಲ್ಟು ಕೊಟ್ಟಿದ್ದೀವಿ. 100% ಫಸ್ಟ್ ಕ್ಲಾಸ್ ರಿಸಲ್ಟು ಕೊಟ್ಟಿದ್ದೀವಿ. ಈ ಸತಿ ಮ್ಯಾನೇಜ್ಮೆಂಟ್ಗೆ ನಾನು ಪ್ರಾಮಿಸ್ ಮಾಡಿದ್ದೆ, ಸೊ ಕನಿಷ್ಠ 3 ಸ್ಟೇಟ್ ರ್ಯಾಂಕ್ ಬಂದೇ ಬರ್ತೀವಿ ಅಂತ ಹೇಳಿ. ಸೊ ಹಾಗೆಯೇ ನಮಿತಾ ಥ್ರೂ ಕನಸು ನನಸಾಯಿತು. ನಂಗೆ ತುಂಬ ಹೆಮ್ಮೆ ಆಗ್ತಿದೆ. ಸೊ ಐ ಆಮ್ ರಿಯಲಿ ಫೀಲ್ ಬ್ಲೆಸ್ಡ್ ಟು ಹ್ಯಾವ್ ಸಚ್ ವಂಡರ್ಫುಲ್ ಮ್ಯಾನೇಜ್ಮೆಂಟ್ ಇರ್ಬೋದು. ನಮ್ಮ ಮಲ್ಲಿಕಾರ್ಜುನಯ್ಯ ಸರು ಚೇರ್ಮನ್ ಸರು, ಸೆಕ್ರೆಟರಿ ಮೇಡಮ್ ಭಾರತಿ ಮೇಡಮು, ಮತ್ತು ಜಗದೀಶ್ ಸರ್ ಡೈರೆಕ್ಟರು. ಸೊ ಅವರ ಬೆಂಬಲ ತುಂಬ ಸಪೋರ್ಟ್ ನಮಗೆ ಹಾಗೆ ಇದೆ. ಅಟ್ ದ ಸೇಮ್ ಟೈಮ್ ನಮ್ಮ ಟೀಮ್ ಆಫ್ ಟೀಚರ್ಸು ಡೆಡಿಕೇಷನ್ನು, ಅವ್ರ ಪ್ಯಾಷನ್ನು. ಸೊ ಎಷ್ಟೇ ಟೈಮ್ ನಾನು ಎಕ್ಸ್ಟೆಂಡ್ ಮಾಡಿದ್ರು, ಸ್ಟ್ರಾಟಜಿ ಹಾಕಿದ್ರು, ಪ್ಲ್ಯಾನ್ ಮಾಡಿದ್ರು ಅದೆಲ್ಲದಕ್ಕೂ ಸಪೋರ್ಟಾಗಿ ನಿಂತು ಫಾಲೋ ಮಾಡಿದ್ದಕ್ಕೆ ಅಟ್ ದ ಸೇಮ್ ಟೈಮ್ ಮಕ್ಕಳು ಅವರ ಎಫರ್ಟು. ಆ್ಯಂಡ್ ನಮಿತಾ ಬಗ್ಗೆ ಹೇಳಬೇಕಾದ್ರೆ ಶಿ ವಾಸ್ ಆಲ್ರೌಂಡರ್. ಸೊ ಶಿ ವಾಸ್ ನೆವರ್ ಬುಕ್ ವರ್ಮ್.
ಯಾವತ್ತೂ ಬರೀ ಬುಕ್ಗೆ ಅಂತ ಸ್ಟಿಕನ್ ಆಗಿಲ್ಲ. ಯಾವುದೇ ಒಂದು ಪ್ರತಿಭೆ ಇರ್ಬೋದು, ಒಂದು ಡ್ಯಾನ್ಸ್ ಇರ್ಬೋದು, ಡ್ರಾಮಾ ಇರ್ಬೋದು, ಸ್ಪೀಚ್ ಇರ್ಬೋದು, ಕ್ವಿಜ್ ಇರ್ಬೋದು, ಎಲ್ಲದರಲ್ಲೂ ಶಿ ಹ್ಯಾಸ್ ಬ್ಯಾಗ್ಡ್ ಫಸ್ಟ್ ಪ್ರೈಸ್. ಸೊ ಹಾಗಾಗಿ ಐ ಬಿಲೀವ್ ಇನ್ ದಟ್. ಮಕ್ಕಳು ಯಾವಾಗಲೂ ಆಲ್ರೌಂಡ್ ಆಗಿರಬೇಕು ಅನ್ನೋದು ನನ್ನ ಬಿಲೀಫು. ಅದೇ ಥರ ನನ್ನ ಮಕ್ಕಳನ್ನ ಇದು ಮಾಡ್ತಾಯಿದ್ದೀನಿ, ಸಪೋರ್ಟ್ ಮಾಡ್ತೀನಿ ಅನ್ನೋ ನಂಬಿಕೆ ನನಗಿದೆ. ನನ್ನ ಮಕ್ಕಳು ಹಾಗೆ ಸಾಧನೆ ಮಾಡ್ತಾ ಇದ್ದಾರೆ. ಆ್ಯಂಡ್ ಐ ರಿಯಲಿ ಅಪ್ರಿಷಿಯೇಟ್ ನಮಿತಾ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ನಮಿತಾ. ಮೇಡಮ್, ಇವತ್ತು ರಿಸಲ್ಟ್ ಅಂತ ಎಲ್ರಿಗೂ ಗೊತ್ತಿತ್ತು, ನೀವು ಕೂಡ ಇವತ್ತು ರಿಸಲ್ಟ್ ಡೇ ಅನ್ನೋ ಕಾರಣಕ್ಕೆ ಸ್ಕೂಲಿಗೆ ಬಂದಿರ್ತೀರಿ. ಸೊ 625ಕ್ಕೆ 625 ತೆಗೆದುಕೊಂಡಾಗ ಆ ಖುಷಿ ಯಾವ ರೀತಿ ಇತ್ತು ಮೇಡಮ್? ಬಹಳ ಖುಷಿ. ಕಂಟಿನ್ಯೂಸ್ ಆಗಿ ಹತ್ತಿದ್ದೀನಿ. ಅವರ ಅಮ್ಮನಿಗಂತ ಹೆಚ್ಚಾಗಿ ನಾನೇ ಆ್ಯಸ್ ಎ ಪ್ರಿನ್ಸಿಪಲ್ ಹತ್ತಿದ್ದೀನಿ. ಸೊ ಅದು ಆನಂದ ಬಾಷ್ಪ. ಸೊ ತುಂಬ ಹೊತ್ತು ಕಂಟ್ರೋಲ್ ಸಿಗಲಿಲ್ಲ. ಯಾರಿಗೂ ಫೋನ್ ಮಾಡಿ ಮಾತಾಡಿದ್ರೂ ನನಗೆ ವರ್ಡ್ಸೇ ಬರ್ತಾ ಇಲ್ಲ. ಸೊ ಜಸ್ಟ್ ಅಳ್ತಾನೆ ಮಾತಾಡ್ತಾ ಇದ್ದೀನಿ. ಸೊ ಇಟ್ ವಾಸ್ ರಿಯಲಿ ಹ್ಯಾಪಿಯೆಸ್ಟ್ ಮೊಮೆಂಟ್ ಆಫ್ ಮೈ ಲೈಫ್ ಎವರ್. ಆ್ಯಂಡ್ ತುಂಬ ಖುಷಿ ಆಗ್ತಾ ಇದೆ. ಇದೊಂದು ನಮ್ಮದು ಲಾಂಗ್ ಟರ್ಮ್ ಅಚೀವ್ಮೆಂಟು. ತುಂಬ ದಿನಕ್ಕಿಂತ ಆಸೆ ಪಡ್ತಾ ಇದ್ವಿ ಒಂದು ಸ್ಟೇಟ್ ಟಾಪರ್ ಬರಲೇಬೇಕು ಅನ್ನೋದು. ಲಾಸ್ಟ್ ಒಂದು 2 ಇಯರ್ಸ್ ಬ್ಯಾಕು 621ಗೆ ಬಂದಿದ್ವಿ. ಬಟ್ ಈ ವರ್ಷ 625 ಔಟ್ ಆಫ್ 625 ಬಂದಿದ್ದಾಳೆ ನಮಿತಾ. ತುಂಬ ಖುಷಿ ಆಗ್ತಾ ಇದೆ. ಬಟ್ ಶಿ ಈಸ್ ವೆರಿ ಇಂಟೆಲಿಜೆಂಟ್ ಗರ್ಲ್. ನೀವು ಯಾವುದೇ ಒಂದು ಡ್ರಾಮಾ ಆಗ್ಬೋದು, ಕ್ವಿಝ್ ಆಗ್ಬೋದು, ಕಾಂಪಿಟೇಷನ್ಸು ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ಲು. ಜೊತೆಗೆ ಟೀಚರ್ಸ್ ಗೈಡೆನ್ಸು ತುಂಬ ಇಂಪಾರ್ಟೆಂಟ್ ಕೂಡ. ಎಲ್ಲ ಟೀಚರ್ಸು ಏನು ಗೈಡೆನ್ಸ್ ಕೊಡ್ತಾರೆ ಅದನ್ನೆಲ್ಲ ತಗೊಂಡು ಇವತ್ತಿನ ದಿನ ಅಚೀವ್ ಮಾಡಿದ್ದಾಳೆ. ನಾನು ನಮ್ಮ ಶಾಲಾ ಆಡಳಿತ ಮಂಡಳಿಯ ಪರವಾಗಿ ಹಾಗೂ ಎಲ್ಲ ಶಿಕ್ಷಕ ಸಮೂಹದ ಪರವಾಗಿ ನಮಿತಾ ಅವರಿಗೆ ಕಂಗ್ರ್ಯಾಚುಲೇಷನ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸರ್, ತಾವೇನು ಹೇಳ್ತೀರಿ? ಈ ಸಂತೋಷನ ಇವತ್ತು ಹೇಳಲಿಕ್ಕೆ ತೀರ್ದು. ಯಾಕೆಂದರೆ ನಮ್ಮ ಎಲ್ಲರದ್ದು ಒಂದು ಕನಸಿತ್ತು. ಇದು ಕಳೆದ ವರ್ಷಗಳಿಂದ ಎಲ್ಲ 100% ರಿಸಲ್ಟ್ ಬರ್ತಾಯಿತ್ತು. ಹಾಗಾಗಿ ನಮ್ಮ ಶಾಲೆ, ನಮ್ಮ ಇವತ್ತೇನು ಪ್ರಿನ್ಸಿಪಲ್ಸ್ ಎಲ್ಲ ಏನಿದ್ದಾರೆ, ಮಕ್ಕಳನ್ನ ಒಂದು ಬುಕ್ಕಲ್ಲಿ ಒಂದು ಬಯಾಟ್ ಮಾಡೋದು ಆ ಒಂದು ಸ್ಥಿಮಿತಿಕೆ ಇಲ್ದಲೇ ಓವರಾಲ್ ಡೆವಲಪ್ಮೆಂಟ್, ಸರ್ವತೋಮುಖ ಒಂದು ಆ ಮಕ್ಕಳನ್ನ ಒಂದು ಡೆವಲಪ್ಮೆಂಟ್ಗೆ ಇವತ್ತು ಒತ್ತು ಕೊಡ್ತಾಯಿದ್ರು. ಹಾಗಾಗಿ ಇವತ್ತು ನಮ್ಮ ಸ್ಟೂಡೆಂಟ್ ಇವತ್ತು ಸ್ಟೇಟ್ ಫಸ್ಟ್ ರ್ಯಾಂಕ್ ಬಂದಿರೋದು ಇವತ್ತು ಇಡೀ ನಮ್ಮ ಒಂದು ಆಡಳಿತ ಮಂಡಳಿ ಚಿನ್ಮಯ ಎಜುಕೇಷನ್ ಟ್ರಸ್ಟ್ ಇದಕ್ಕೆ ಭಾಳ ಸಂತೋಷ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.